ಇವತ್ತು ನಾನು ನಿಮಗೆ ನೂಸಾ ಪೆನಿಡಾದಲ್ಲಿ 8 ಬ್ಯೂಟಿಫುಲ್ ಪ್ಲೇಸಸ್ ತೋರಿಸ್ತೇನೆ. ಸೊ ಶುರು ಮಾಡುವ. ಈ ಜಾಗ ಬಂದು ಗ್ಯಾಮೆಟ್ ಬೀಚ್ ಅಂತ. ಓಕೆ, ಜಾಸ್ತಿ ಜನ ಬರೋದಿಲ್ಲ, ಬಟ್ ನಾನು ಬಂದ್ಬಿಟ್ಟಿದ್ದೀನಿ. ಸೊ ಇಟ್ಸ್ ಮೈ ರೆಕಮೆಂಡೇಶನ್ ದಟ್ ಯು ಕ್ಯಾನ್ ಕಮ್. ಈ ಬೀಚಲ್ಲಿ ನಿಮಗೆ ಒಂದೇ ಒಂದು ರೆಸಾರ್ಟ್ ಇದೆ ಅಂಡ್ ಯು ವಿಲ್ ಬಿ ಇನ್ ವಿಲ್ಲಾ ಬೇಸಿಕ್ಲಿ ಇನ್ ಫ್ರಂಟ್ ಆಫ್ ದ ಬೀಚ್ ಇಟ್ ಸೆಲ್ಫ್ ವಿಲ್ ಬಿ ದೇ. ಒಂದು ತಿಳ್ಕೊಳ್ಬೇಕಂದ್ರೆ ಬರ್ತಾ ರೂಟ್ ಇಸ್ ವೆರಿ ವೆರಿ ಚಾಲೆಂಜಿಂಗ್. ಬೈಕಲ್ಲಿ ಬರ್ತೀನಿ ಅಂದರೆ ವೆರಿ 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 ರಿಯಲಿ ವೆರಿ ಚಾಲೆಂಜಿಂಗ್. ಓಕೆ, ಅಂಡ್ ಬೋಟ್ಸ್ ಎಲ್ಲ ಟೂರಿಸ್ಟ್ ಆಪರೇಟರ್ಸ್ ದೇ ವಿಲ್ ಬ್ರಿಂಗ್ ದ ಪೀಪಲ್ ಫ್ರಮ್ ಅದರ್ ಪ್ಲೇಸಸ್ ಅಂಡ್ ಇದನ್ನು ತೋರಿಸ್ಕೊಂಡ್ಬಿಟ್ಟು ಇಲ್ಲೆಲ್ಲ ಯು ಕ್ಯಾನ್ ಡೂ ಸ್ನಾಕ್ಲಿಂಗ್ ಅಂಡ್ ಆಲ್ ದಟ್ ಅಂಡ್ ಯು ಕ್ಯಾನ್ ಗೋ ಅಬೌಟ್. ಬಟ್ ಈ ವೆದರು, ಈ ಗ್ರೀನರಿ ಇದೆಲ್ಲ ನೋಡಬೇಕು, ಈ ಥರ ನಿಮಗೆ ಎಂಜಾಯ್ ಮಾಡಬೇಕಂದ್ರೆ ದಿಸ್ ಇಸ್ ಒನ್ ಆಫ್ ದ ಬೀಚಸ್ ದಟ್ ಯು ಶುಡ್ ವಿಸಿಟ್. ಇದು ಬಂದು ನಿಮಗೆ ಬಂದು ಕ್ರಿಸ್ಟಲ್ ಬೀಚ್ ಅಂತ ಏನೋ ಟೂರಿಸ್ಟ್ ಆಪರೇಟರ್ಸ್ ಇದಕ್ಕೆ ಕರ್ಕೊಂಡ್ಬರ್ತಾರೆ. ಓಕೆ, ಸೊ ಅದನ್ನು ನೋಡೋಣ ಅಂತ ವೆನ್ ಐವ್ ಕಮ್ ಐ ಸಿ ದರ್ ಇಸ್ ಅ ಸ್ಮಾಲ್ ಐಲ್ಯಾಂಡ್ ಥರ ಇದೆ. ಇನ್ ಬಿಟ್ವೀನ್ ದರ್ ಇಸ್ ಅ ಗ್ಯಾಪ್. ದೇ ಕಾಲ್ ದಿಸ್ ಬ್ರೋಕನ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಬೀಚ್ ಇಲ್ಲದೆ ಇರೋದಕ್ಕೆ ಅಕ್ಕಪಕ್ಕ ಯು ಕಾಂಟ್ ಗೆಟ್ ಆನ್ ಟಾಪ್ ಆಫ್ ದಟ್. ಓಕೆ, ಸ್ವಿಮ್ ಮಾಡ್ಕೊಂಡು ಹೋಗ್ಬೋದು ಅನ್ಸುತ್ತೆ, ಬಟ್ ಐ ಡೋಂಟ್ ನೋ ಸ್ವಿಮ್ಮಿಂಗ್, ಸೊ ಐಮ್ ಜಸ್ಟ್ ಗಿವಿಂಗ್ ಐಡಿಯಾ. ವೆನ್ ಐ ಸೆಂಟ್ ದ ಡ್ರೋನ್ ಅಪ್, ವಾಟ್ ಐ ರಿಯಲೈಸ್ ಇಸ್ ಎಲ್ಲ ಕ್ರೌಡು ಈಸ್ ಇನ್ ಕ್ರಿಸ್ಟಲ್ ಬೇ. ಪಕ್ಕದಲ್ಲಿ ಇನ್ನೊಂದು ಬ್ಯೂಟಿಫುಲ್ ಬೀಚ್ ಇದೆ. ವಾಟ್ ಇಸ್ ದಟ್ ಬೀಚ್? ಐ ಶುಡ್ ಗೋ ದೇರ್ ಇಸ್ ವಾಟ್ ಐಮ್ ಥಿಂಕಿಂಗ್ ಅಬೌಟ್. ದಟ್ ಇಸ್ ದ ನೆಕ್ಸ್ಟ್ ಪ್ಲಾನ್. ಸೊ ಕ್ರಿಸ್ಟಲ್ ಬೀಚ್ ನ ಲೆಟ್ ಅಸ್ ಎಕ್ಸ್ಪ್ಲೋರ್ ಅಬೌಟ್ ಇಟ್. ಯು ಸಿ ದ ಕೈಂಡ್ ಆಫ್ ಪೀಪಲ್, ಎಷ್ಟು ಜನ ದೇ ವಿಲ್ ಕಮ್ ಹಿಯರ್. ಇಫ್ ಯು ಜಸ್ಟ್ ಸಿಟ್ ಹಿಯರ್ ಆಲ್ ಡೇ, you will be able to see hundreds of boats which is going to come and go and all this stuff. This is actually a beautiful place actually to visit. So Crystal Beach is one place, but if you look at different angle aita neevu photo video tagoltinandre, it is, oh man, you will want this kind of footage when you travel. Ansalva, really it is beautiful. Highly recommended that you should come. Yenike highly recommend martini andre, which you will the continuation you will understand about it. So allinda neevu just neditin andre, you have to climb the steps and all proper steps ide. Nimge 10 ನಿಮಿಷ ಅಷ್ಟೇ super view ಸಿಗುತ್ತೆ ಆಫ್ ದ ಕ್ರಿಸ್ಟಲ್ ಬೀಚ್. ಆಮೇಲೆ 10 ನಿಮಿಷ ಆಗಿದ ತಕ್ಷಣ ಯು ವುಡ್ ಹ್ಯಾವ್ ರೀಚ್ ದಿಸ್ ಬೀಚ್. ಯಾವುದು? ಪಂಡಾನ್ ಬೀಚ್. Okay, I showed you that you can cover all these 3 beaches that I told you in one day only. Okay, you don't require, suppose you're only sightseeing andre, you can finish this off in 3 hours itself. Easily you can finish this off. Okay, but if you want to see, ಇವರೆಲ್ಲ ಏನು ಮಾಡ್ತಾರೆ ಅಂದ್ರೆ the beach, ಈ ಪಂಡಾನ್ ಬೀಚ್ ಬಂದವರೆಲ್ಲ they will stay all day because it's so beautiful. ಅದ್ರ ಪಕ್ಕದಲ್ಲಿ ಇನ್ನೊಂದು ಬೀಚ್ ಇದೆ ಆಯ್ತಾ, and I did not explore that and it didn't look interesting when I sent the drone and all that. So that place I've got no idea about it. So when we turn around, see how beautiful this. ಲೆಫ್ಟ್ ಅಲ್ಲಿ ನೋಡಿದ್ರೆ ನೂಸಾ ಲೆಂಬಾಂಗ್ ಅಂತ ಇದೆ. ಇಲ್ಲಿ ಎಲ್ಲ ಪೀಪಲ್ ಲವ್ ಇಟ್ ಬಿಕಾಸ್ ಆಫ್ ದ ಹೆವಿ ವೇವ್ಸ್ ವಿಚ್ ವಿಲ್ ಕಮ್. It pushes you back, it doesn't pull you in. The next place that you have to visit is Devil's Billabong. ಇಲ್ಲಿ ಯಾರು ಬರೋದಿಲ್ಲ, ಟೂರಿಸ್ಟ್ ಆಪರೇಟರ್ಸ್ ಅವರು ರೆಕಮೆಂಡ್ ಮಾಡೋದಿಲ್ಲ. ದಿಸ್ ಇಸ್ ಆನ್ ದ ವೇ ಟು ಬ್ರೋಕನ್ ಬ್ರಿಡ್ಜ್ ಹೋಗೋ ರೂಟಲ್ಲಿ ನಿಮಗೆ ಯು ವಿಲ್ ಗೆಟ್ ದಿಸ್ ಪ್ಲೇಸ್ ಆಯ್ತಾ. ಡೆವಿಲ್ಸ್ ಬಿಲಬಾಂಗ್ ಅಂತ ನಿಮ್ಗೆ ಈ ಜಾಗದಲ್ಲಿ ದೇ ಕಾಲ್ ದಿಸ್ ವೇರ್ ಸ್ಪ್ಲಾಶ್ ಆಗ್ತಿದ್ದಿಲ್ಲ, ಆರ್ ದೇ ಕಾಲ್ ಇಟ್ ಇವನ್ ಸ್ಮೋಕಿ ಬೀಚ್ ಅಂತ ಹೇಳ್ತಾರೆ. ಏನಕ್ಕೆ ಸ್ಮೋಕ್ ತರ ಅದು ವಾಟರ್ ಕ್ರಾಶ್ ಆದಾಗ ಅದು ಇದಕ್ಕೆ ರಾಕ್ಸ್ಗೆ see it will jump up in the air. If you're lucky you can see 100 to 200 feet up in the air. For photos, videos alla, this is ultimate place. This is ivaga ishtella nodirodalla, it is all on the west coast. Okay, then I will tell you which is the east coast only one beach is there next to each other, which I will tell you that. Okay, so look at this beauty. You just want to be here. West coast alla sunset ಬಂದು ಕೂತ್ಕೊಂಡು ಬಿಡ್ತೀನಿ ಅಂದ್ರೆ there is one restaurant here. ಆರ್ಡರ್ ಮಾಡಿ ತಿನ್ನಿ ಕೂತ್ಕೊಳ್ಳಿ. ಬಟ್ ಯು ಡೆಫಿನೆಟ್ಲಿ ವುಡ್ ವಾಂಟ್ ಟು ಕಮ್ ಹಿಯರ್ ಬಿಕಾಸ್ ಕ್ರೌಡ್ ಇಲ್ಲ ಆಯ್ತಾ. ಬೇರೆ ಜಾಗ ಹೋಗ್ತೀನಿ ಅಂದ್ರೆ ನೀವು, ವಿಚ್ ಐ ವಿಲ್ ಶೋ ಇಟ್ ಯು, ಲೈಕ್ ಬ್ರೋಕನ್ ಬೀಚ್ ಅಂಡ್ ಆಲ್ ದಟ್, ಯು ಹ್ಯಾವ್ ಟು ಗೋ ವೆರಿ ಅರ್ಲಿ. You have to go very early. That's one thing that you have to keep in mind. ಇಲ್ಲ ಅಂದ್ರೆ crowd will come because they will all come for one day trip. ಎರಡು ಪ್ಲೇಸ್ ನೋಡಿ ಹೋಗೋದೇ ದೊಡ್ಡ ವಿಷಯ. If you stay in Nusa Penidadalli, you can explore more. We are entering Angels Billabong and Broken Bridge. ಎರಡು ಪಕ್ಕನೇ ಇದೆ ಆಯ್ತಾ. They call it Angels Billabong. ಇದು ಏಂಜಲ್, ಅದು ಲಾಸ್ಟ್ ವಾಟ್ ಯು saw was Devil's Billabong. Okay, so ಇಲ್ಲೂ ಫುಟೇಜ್ ತಗೊಳ್ತೀನಿ ಅಂದ್ರೆ ಯು ಗೆಟ್, ಬಟ್ ಬಿ ಕೇರ್ಫುಲ್ ವೆನ್ ಯು ವಾಕಿಂಗ್ ಲೈಕ್ ದಿಸ್. ಏನಾದರೂ ಇಫ್ ಯು ಲೂಸ್ ದ ಡೈರೆಕ್ಷನ್ ಅಂಡ್ ಸ್ಟಫ್ ದಟ್ ಯು ಕುಡ್ ಫಾಲ್ ಆಫ್ ಆಯ್ತಾ. ಅಂಡ್ ದೇರ್ ಇಸ್ ನೋ ಕ್ವಶನ್ ಆಫ್ ರೆಸ್ಕ್ಯೂ ಅಟ್ ಆಲ್. ರೆಸ್ಕ್ಯೂ ಕೆಳಗೆಲ್ಲ ನೋಡಿ ಹೌ ಇಟ್ ಇಸ್. ಯು ಕ್ಯಾನ್ ಗೆಟ್ ಗ್ರೇಟ್ ಶಾರ್ಟ್ಸ್ ಇಫ್ ಯು ಕ್ಯಾರಿಂಗ್ ಡ್ರೋನ್, ಇಫ್ ಯು ಕ್ಯಾರಿಂಗ್ Insta 360 and all that. People take risk sitting there. I will not advise people to sit like that. ಈ ಜಾಗದಲ್ಲಿ ನೀವು ಕೂತ್ಕೊಂಡು ನೋಡ್ತೀನಿ ಅಂದ್ರೆ ನಿಮಗೆ early in the morning ಬಂದ್ರೆ before 9 o'clock you should be able to see dolphins jump ಆಗೋದೆಲ್ಲ ಕಾಣುತ್ತೆ ನಿಮಗೆ. Dolphins will be playing, but when the boats start arriving ಅವಾಗ ಏನಾಗುತ್ತೆ, dolphins ಎಲ್ಲ will go off.
ಸೊ ರಿಮೆಂಬರ್, ನಿಮಗೆ ಈ ಬ್ರೋಕನ್ ಬ್ರಿಡ್ಜ್ ಹತ್ರ ನಿಮಗೆ ಯು ಶುಡ್ ಬಿ ಏಬಲ್ ಟು ಸಿ ಡಾಲ್ಫಿನ್ಸ್. ಎಕ್ಸಾಕ್ಟ್ಲಿ ಎಲ್ಲಿ ನಿಂತಿದ್ದೀನಿ ಅದ್ರ ಕೆಳಗಡೆ ಯು ಶುಡ್ ಬಿ ಏಬಲ್ ಟು ಸಿ ಡಾಲ್ಫಿನ್ಸ್. ಐ ಆಮ್ ಸ್ಟ್ಯಾಂಡಿಂಗ್ ಅಂಡ್ ವಾಚಿಂಗ್ ಇಟ್, ಬಟ್ ಕ್ಯಾಮ್ರಾ ಅಷ್ಟೊಂದು ಫೋಕಸ್ ಮಾಡೋಕ್ಕಾಗಲ್ಲ. ಸೊ ಐ ಕುಡ್ ನಾಟ್ ಕ್ಯಾಪ್ಚರ್ ಇಟ್ ಫಾರ್ ಯು, but it's just beautiful. So what is broken bridge anta, if you want to ask, I will show you that. But you see, you should remember this ee point na napketkoli, because it will make a difference when I show you something next. Okay, it's just beautiful. This is the broken bridge they talk about it. Okay, so actually I was supposed to be in the bridge, but bridge mele irilla, I was somewhere else, so I didn't get that shot, but I went off. So avaga I was thinking, ಅಯ್ಯೋ ಐ ಶುಡ್ ಗೋ ಬ್ಯಾಕ್ ಅಂತ. ಸೊ ಐ ಗೂಗಲ್ಡ್, ಅದು ಇನ್ನೊಂದಿತ್ತು ಕೊರವಾ ಬೀಚ್ ಅಂತ ಇತ್ತು. ಸೊ ಅದಕ್ಕೆ ಹಾಕೊಂಡು ಬಂದರೆ ರೂಟ್ ವಾಸ್ ಫ್ಯಾಂಟಾಸ್ಟಿಕ್. ಐ ವಿಲ್ ಅಡ್ವೈಸ್ ಯು ಶುಡ್ ಟೇಕ್ ದಿಸ್. ಯು ಶುಡ್ ಟೇಕ್ ದಿಸ್. ಏನಕ್ಕಂದ್ರೆ ಈ ರೋಡಲ್ಲಿ ನಿಮಗೆ ಇಫ್ ಯು ವಾಂಟ್ ಟು ರೈಡ್ ಅಂಡ್ ಆಲ್ ದಟ್ ಇಸ್ ಜಸ್ಟ್ ಬ್ಯೂಟಿಫುಲ್. ಈ ರೋಡಲ್ಲಿ ನೀವು ಅಪ್ರೋಚ್ ಮಾಡಿದ್ರೆ ನಿಮಗೆ ಆಯ್ತಾ, ಇಟ್ ವಿಲ್ ಸ್ಟಿಲ್ ಟೇಕ್ ಇಟ್ ಟು ಬ್ರೋಕನ್ ಬ್ರಿಡ್ಜ್ ಓನ್ಲಿ. ಬಟ್ ನಿಮಗೆ ಮಾಂತರ್ರಿ ಎಲ್ಲ ನೋಡಕ್ ಆಸೆ ಇದ್ರೆ ಯು ಕ್ಯಾನ್ ಸಿ ದಟ್ ಫ್ರಮ್ ದ ಟಾಪ್ ಇಟ್ ಸೆಲ್ಫ್. ಆ ರೂಟಲ್ಲಿ ಬಂದ್ರೆ ನೀವು ಕೊರವಾ ಬೀಚ್ ಅನ್ಕೊಂಡು ಬಂದ್ರೆ ನೀವು ಆಯ್ತಾ, ಯು ಶುಡ್ ಬಿ ಏಬಲ್ ಟು ಸಿ ದ್ಯಾಟ್. ಸೊ ಸೆಕೆಂಡ್ ಟೈಮ್ ಬಂದಿರೋದ್ರಿಂದ ಐ ವಾಸ್ ಏಬಲ್ ಟು ಗೆಟ್ ದ ಡ್ರೋನ್ ಶಾಟ್ ಅಂಡರ್ ಅಂಡ್ ಆಲ್ ದಿಸ್ ಸ್ಟಫ್. ಲಕಿಲಿ ಐ ಕೇಮ್ ಆಫ್. Okay, so that's something that you need to remember. This is on the east coast that you will get. And the sunrise is very good. It's called Diamond Beach anbitu. They call this diamond for simple reason banbitu. One rock ide nimage, it is in the form of diamond. Okay, it will show. I'll tilt up the camera. Hold on, I will show you. Do you see that now? That is the rock that they talk about. A rock diamond shape li irutte. They call this Diamond Beach. It is very beautiful, and illi zip line ಇದೆ. You can even do the zip line for 750,000 Indonesian rupees. You can do a zip line, but entry ನಲ್ಲಿ ನಿಮಗೆ 45,000 ಕೇಳ್ತಾರೆ. Okay, and the entry why they asked, when I asked them, because they had to do the steps and all that. ಯಾಕಂದ್ರೆ ಇಲ್ಲಿಂದ ಕೆಳಗೆ ಹೋಗೋದಕ್ಕೆ they had to make the steps, which I will show it to you. You see how the beautiful thing is. If you have drone, you will enjoy even more, I'm telling you. It gives you 1001 opportunities for you to shoot different kinds of angles. See where we are on the small pathway there. Now ಅಲ್ಲಿ ಪಕ್ಕದಲ್ಲಿ you can ಕಾಣುತ್ತೆ ನಿಮಗೆ ಕೆಳಗೆ ನಡ್ಕೊಂಡು ಹೋಗೋದು. ಇದನ್ನ ಮೇಂಟೈನ್ ಮಾಡಕ್ಕೆ they are asking that 45,000 Indonesian rupees. It's just beautiful, but if it rains, just be careful. But it'll be very, very slippery. That is something that I will tell you about. If you are more than 6 feet tall, just watch. ಯಾಕಂದ್ರೆ ತಲೆ ಹೊಡ್ಕೊಳ್ಬಹುದು. ಆಯ್ತಾ, you have a swing ಎಲ್ಲ, they will ask you 200,000 Indonesian rupees for you to take that photograph in the swing and all that stuff. On top, ನಿಮಗೆ ರೆಸಾರ್ಟ್ಸ್ ಇದೆ ಆಯ್ತಾ. ಆನ್ ಟಾಪ್ ಯು ಹ್ಯಾವ್ ದ ರೆಸಾರ್ಟ್ಸ್ ಅಂಡ್ ಆಲ್. ಐ ವಾಸ್ ವಂಡರಿಂಗ್ ಅಲ್ಲಿರೋರು ಹೆಂಗೆ ಕೆಳಗೆ ಬರ್ತಾರೆ. ಐ ವಾಸ್ ಥಿಂಕಿಂಗ್ ಅಬೌಟ್, ಐ ವಿಲ್ ಶೋ ಯು ದಟ್ ಆಸ್ ವೆಲ್. ಯು ಶುಡ್ ಹ್ಯಾವ್, ಇಫ್ ಯು ಕಮ್, ಲಾಟ್ ಆಫ್ ಪೀಪಲ್ ಡೋಂಟ್ ನೋಟಿಸ್ ಇಟ್. See the view that you actually get of the Diamond Beach. Right ಇಲ್ಲಿ ನೋಡಿ ನಿಮಗೆ, you will see another one, allon broken bridge ತರ ಕಾಣುತ್ತಾ. It also looks like an elephant shape. Okay, so other side is Attu Beach. ಆಯ್ತಾ, ಯು ಕ್ಯಾನ್, ಇಲ್ಲಿ ಕೆಳಗೆ ಬಂದ ಮೇಲೆ ಮೇಲ್ ಹೋಗಿ ಆ ಕಡೆ ಇಳ್ಕೊಂಡು ಹೋಗ್ಬೋದು ನೀವು ಫಾರ್ ಅತ್ತು ಬೀಚ್ ಅಂತ. ಸೊ ದಟ್ ಆಲ್ಸೋ ಯು ರಿಮೆಂಬರ್ ಅಬೌಟ್ ಇಟ್. ಇನ್ನೊಂದು ವಾಟ್ ಪೀಪಲ್ ಡೋಂಟ್ ನೋಟಿಸ್ ಇಸ್, ವಿಚ್ ಐ ವಿಲ್ ಶೋ ಇಟ್ ಯು, ಇನ್ನೊಂದು ಕಾರ್ವಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ, ಸ್ಟೆಪ್ಸ್ ಮಾಡ್ತಾ ಇದ್ದಾರೆ. ವೇರ್ ಡಸ್ ಇಟ್ ಲೀಡ್ ಟು? ಇಟ್ ವಿಲ್ ಟೇಕ್ ಯು ಟು ದಟ್ resort. It will take you to the resort. How beautiful this is. This beach is again in the west coast. It's called Tembling Beach anta. Idu very, very challenging for bike rider barbekandre. Last 2 kilometer, it is like 80-degree slope alli there. Very challenging. I came by bike. It was very good, and it's just beautiful. You'll swim ಮಾಡೋದು ಸ್ವಲ್ಪ doubt ಇದೆ because it's all rocks and all that stuff, but it is worth it. ಏನಕ್ಕೆ ಗೊತ್ತಾ? You have 2 natural pools, which is not salt water. This is one pool, which is actually sweet water. ಅಲ್ಲಿ ನನಗೆ ಪರಿಚಯ ಆಗ್ತಾರೆ. ಅವ್ರಿಗೆ ಕ್ಯಾಮ್ರಾ ಕೊಟ್ಬಿಟ್ಟು, you can enjoy this man. He's from Australia. He was just playing. He said, "I'm going to take more footage for me. It's beautiful for you as well." There's a second one. Idin deep illa. You can play around with it. Okay, it's just beautiful as such. Pakkadalli innondu cave ide. Don't miss out if you're coming here. Cave ide. Cave nu explore ಮಾಡಿ. Cave nu explore ಮಾಡಿದ್ರೆ you should be able to see this, not this. The next clip that you will see, you should be able to see it. But you will want to sit and see all day and play in the swing and all that. It's just beautiful. Okay, wait for the last place that you should be visiting. It is beautiful. ನೀವು ಕೊನೆ ಜಾಗ ನೋಡಬೇಕಾಗಿದ್ದು
ಕೆಲಿಂಗ್ ಕಿಂಗ್ ಬೀಚ್ ಅಂದ್ಬಿಟ್ಟು. ದಿಸ್ ಇಸ್ ಜಸ್ಟ್ ಸೂಪರ್ ಅಂದರೆ ಸೂಪರ್. ಐಲ್ ಗಿವ್ ಯು ಆಲ್ ದಿ ಡೀಟೇಲ್ಸ್ as such. ಓಕೆ, ನೀವೇನಾದರೂ ನುಸಾ ಪೆನಡಾಗೆ ಬಂದರೆ ಯು ನೀಡ್ ಟು ಕವರ್ ಆಲ್ ದೀಸ್ ಪ್ಲೇಸಸ್. ಯಾವುದು 8 ಪ್ಲೇಸಸ್ ನಿಮಗೆ ತೋರಿಸಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನೀವೇನಾದರೂ ಇಫ್ ಯು ಕಮ್ ಥ್ರೂ ಟೂರಿಸ್ಟ್ ಆಪರೇಟ್ರು, ಇಲ್ಲ ಬಾಲಿಯಿಂದ ಡೈರೆಕ್ಟಾಗಿ ಬಂದುಬಿಟ್ಟು ನೋಡ್ಕೊಂಡು ಹೋಗ್ತೀನಿ ಅಂದರೆ ಯು ವಿಲ್ ಸಿ 1 or 2 ಪ್ಲೇಸಸ್. ನಿಮಗೆ ನಾನು ವೀಡಿಯೋದಲ್ಲೂ ತೋರಿಸ್ತೀನಿ ವಾಟ್ ಕೈಂಡ್ ಆಫ್ ಪ್ಲೇಸ್ ಯು ಕ್ಯಾನ್ ಸರ್ಚ್ ಆ್ಯಂಡ್ ಸ್ಟೇ ಫಾರ್ 1000 rupees. ಬೈಕು ನನಗೆ 300 ರೂಪಾಯಿಗೆ ತೊಗೊಂಡೆ ಫಾರ್ ಬಾಡಿಗೆ, ಆಯಿತಾ. ಪೆಟ್ರೋಲ್ ಬಂದು ನಿಮಗೆ ಕ್ಲೋಸ್ ಟು ಅಬೌಟ್ 40 rupees ಸಿಗುತ್ತೆ. ಸೊ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಸೊ ನಿಮಗೆ ಫ್ರೀಡಮ್ ಇದ್ದರೆ ಅವಾಗ ದೆನ್ ಯು ಕ್ಯಾನ್ ಗೋ ಅರೌಂಡ್ ಆ್ಯಂಡ್ ಯು ಕ್ಯಾನ್ ಸಿ ಇಟ್. ನಿಮ್ಮ ಫ್ರೀಡಮ್ ಇಲ್ಲ ಅಂದರೆ ಇಫ್ ಯು ಕಮ್ ಥ್ರೂ ಟೂರಿಸ್ಟ್ ಆಪರೇಟರ್ ನೀವು ಜಾಸ್ತಿ ಕೊಡ್ತಿಲ್ಲ, ಆಯಿತಾ. ಯು ವಿಲ್ ನಾಟ್ ಹ್ಯಾವ್ ದ ಫ್ರೀಡಮ್ ನಾರ್ ಎನರ್ಜಿ. ಇವಾಗ ನಾನು ಹೇಳಬೇಕಂದ್ರೆ ಇವಾಗ ನಾನು ನಿಮಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಇವಾಗ ದಿಸ್ ಇಸ್ ಮೈ 10th day ದಟ್ ಐ ಆಮ್ ಸ್ಟೇಯಿಂಗ್ ಇನ್ ನುಸಾ ಪೆನಡಾ. ಬಾಡಿ ಎಲ್ಲ ಜಜ್ಜೋಗ್ಬಿಟ್ಟಿದೆ. ನೆಕ್ಸ್ಟ್ 5 days ಐ ವಿಲ್ ನಾಟ್ ಗೋ ಎನಿವೇರ್. ಇವಂದು ನನಗೆ ನೆಕ್ಸ್ಟ್ 5 days ಇದೆ ಬಿಫೋರ್ ಐ ಗೋ ಟು ಫಿಲಿಪೀನ್ಸ್. ಓಕೆ, ಸೊ you have to plan yourself in such a way that if you want to see everything you have to have some time. Okay, so our details bike to matte room to details I will give it to you in the description. Okay, now ನೀವು ಕೆಳಗಡೆ ಬೀಚ್ ತನಕ ಹೋಗ್ತೀನಿ ಅಂದರೆ ಈ ಥರ ನಡ್ಕೊಂಡು ಹೋಗಬೇಕು. ಯು ಹ್ಯಾವ್ ಸಮ್ ಸ್ಟೇರ್ಸ್ ಅಂಡ್ ಆಲ್ ದಿಸ್ ಸ್ಟಫ್. ಸ್ವಲ್ಪ ಸ್ಟೀಪೇ ಇದೆ ಆ್ಯಕ್ಚುಲಿ. ಇಟ್ಸ್ ಓನ್ಲಿ 120 meters ಮೇಲಿಂದ ಕೆಳಗೆ ಹೋಗಿ ಓನ್ಲಿ 120 meters. ಬಟ್ 30 to 45 minutes ಬೇಕೇ ಬೇಕು, ಆಯಿತು. ಯು ಡೋಂಟ್ ಹ್ಯಾವ್ ಟು ಗೆಟ್ ಸ್ಕೇರ್ಡ್ ಅನ್ನೋ ಸ್ಟಫ್. ಈಗ ಸ್ಟೆಪ್ಸ್ ಇದೆ. ಆಮೇಲೆ ಏನಾಗುತ್ತೆ, ಒಂದು 10 ನಿಮಿಷ ಆದಮೇಲೆ ಸ್ಟೆಪ್ಸೇ ಇಲ್ಲ. ಬಟ್ ನಿಮಗೆ ರೈಲಿಂಗ್ಸ್ ಕಟ್ಟಿದ್ದಾರೆ, ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗ್, ಇಟ್ಕೊಂಡು ಯು ಕ್ಯಾನ್ ಕ್ಲೈಮ್ ಡೌನ್. ಆವಾಗ ಆ ಜಾಗದಲ್ಲಿ ಐ ಕುಡ್ ನಾಟ್ ಶೂಟ್ ಎಟ್ ಆಲ್. ಓಕೆ, ಬಿಕಾಸ್ ಇಟ್ ವಾಸ್ ಸೋ ಸ್ಟೀಪ್ ಅಂಡ್ ಆಲ್ ಸ್ಟಫ್. ಕ್ಯಾಮ್ರಾ ಹೊಡೆದೋಗುತ್ತೆ ಅಂತ. ಸೊ ದಟ್ ಇಸ್ ವಾಟ್ ಇಸ್. ಕೆಳಗಡೆಯಿಂದ ಐ ಆಮ್ ಶೋಯಿಂಗ್ ಯು ದ ಡ್ರೋನ್. Okay, so understand Nusa Penida is very, very beautiful. If you're coming for a 5-day holiday, Bali and Nusa Penida, you can't finish it. I'm telling you, you can't. It'll be totally 30 days I would have stayed in Bali and Nusa Penida, because there is so much to see. And you will definitely agree with me that all the places that I've shown you, 8 places, are worth it. ಬಟ್ ಯಾರು ನಿಮಗೆ ಎಲ್ಲ ಪ್ಲೇಸಸ್ಸು ತೋರಿಸೋದಿಲ್ಲ. ಸೊ ದಿಸ್ ಇಸ್ ದ ಆಪ್ಷನ್ ದಟ್ ಯು ಹ್ಯಾವ್. ಯು ವಾಂಟ್ ಟು ಸಿ ಇಟ್, ಯು ಕ್ಯಾನ್ ಎಂಜಾಯ್ ಇಟ್. ಇಫ್ ಯು ಕಮ್ ಫಾರ್ ಅ ಹಾಲಿಡೇ ಯು ಶುಡ್ ಎಂಜಾಯ್ ದ ಹಾಲಿಡೇ. ರಿಲ್ಯಾಕ್ಸ್ ಹಾಲಿಡೇ, ನಾಟ್ ಲೈಕ್ ವರ್ಕ್. ಟೆನ್ಷನಲ್ಲಿ ಬರೋದು, ಟೆನ್ಷನ್ ನೋಡೋದು, ಟೆನ್ಷನ್ ಓಡೋಗೋದು. ಸೊ ದಟ್ ಇಸ್ ವಾಟ್ ಹೇಳ್ತಾ ದೆನ್ ಐಲ್ ಸಿ ಯು. ದಿಸ್ ಇಸ್ ದ ರೂಮ್ ದಟ್ ಐ ವಾಸ್ ಟಾಕಿಂಗ್ ಅಬೌಟ್. 1000 ರೂಪಾಯಿಗೆ ವಿತ್ ಸ್ವಿಮ್ಮಿಂಗ್ ಪೂಲ್. isn't it lovely? So you can forward it to your friends, relatives and all that. ನೀವು ಬಂದಿದ್ರೆ you check if you've seen all the places I told you, and ಬರ್ತೀನಿ ಅಂದರೆ these are the places you should see. Stay safe, stay healthy. Next time ಸಿಗತ್ತಂಕ.